ಲೋಕದ ಅಲಂಕಾರವನ್ನು ಕಂಡಿರುವೆನು. ಇಂಥ ಅಪಶಕನ ನಡೆದಾರೆ ಇವಾಗ ಖಂಡಿತ ರಾಮಚಂದ್ರ ಏನು ತಡಮಾದ ಚಂದಾಗಿ ಹೇಳುವಂತರಾಗಿರಿ. ನೀವು ಯಾವ ಬಿಟ್ಟು ಮನೆ ಬಿಟ್ಟು ಹೊಂಟಿರುವೆ. ನನ್ನ ಮುಂದೆ ಖುಷಿಯಿಂದ ಹೇಳ್ಬೇಕಂತ ಹೇಳ್ತೀವಿ ಬಾ ರಾಮಚಂದ್ರ. ಅವರ ಹೇಳ್ತೀನಿ ಕೇಳುವಂತವರಾಗಿದೆ. ನಾವು ಬುಧವಾರ ದಿವಸ ಮನೆ ಬಿಟ್ಟು ಹೊರಟಿರುವೆನು. ನಾವು ಯಾವತ್ತು ಕ್ಷೇಮದಿಂದ ಬಾ ರಾಮಚಂದ್ರ. ರಾಮಚಂದ್ರ ಮುಂದೆ ಹೇಳ್ತೀನಿ ಕೇಳಂತ ಅದೇನು ಚಂದಾಗಿ ಹೇಳುವಂತರಾಗಿ. ನೀನು ಬಹಳ ದಿನದ ದಾರಿ ನಡೆದು ತಂದು ಬಂದಿರುವೆ. ಈ ಜಾಡಿ ಜಮಖಾನದ ಮೇಲೆ ಕುಂದ್ರ ಹೇಳ್ತೀವಿ ಬಾ ರಾಮಚಂದ್ರ. ರಾಮಚಂದ್ರ ಹೇಳ್ತೀನಿ ಕೇಳಂತ ನಾನು ಅದೇನು ಚಂದಾಗಿ ಹೇಳುವಂತ. ನಿಮ್ಮ ತಾಯಿ ರಾಮಯ್ಯ ಮನೆಯೊಳಗೆ ಪಾಡಿರೋಳು ಹೇಗೆ? ನೀನು ನನ್ನ ಮುಂದೆ ಖುಷಿಯಿಂದ ಹೇಳ್ಬೇಕು ನೋಡ ಬಾ ರಾಮಚಂದ್ರ. ನನ್ನ ಮಡಿದಿಯಾದ ಚೋಳ ಬಾಯಿ ಡವಲಿರೋಳು ಜಾಗ್ರತೆಯಿಂದ ಹೋಗಿ ಕರೆದುಕೊಂಡು ಬರೋದನ್ನ ಬಾರದಿ.
ನಿನ್ನ ಕಲ್ಯಾಣವಾಗಲಿ ವಲ್ಲಭಿ ಮೇಲೆ ಕೇಳಂತ ಕೇಳು. ಅಯ್ಯವಲ್ಲ ಬಾ ಹೇಳ್ತೀನಿ ಕೇಳಂತ ನಾವು. ಅದೇನ್ ತಡ ಮಾಡಿ ಹೇಳಂತ ನಿನ್ನ ಕಂಡು ಧನ್ಯವಾದ ನನ್ನ ಕರೆಸಿದ ಕಾಂತ ಸದುವು ಅಂತ ಮುಂದೆ ಹೇಳ್ತೀನಿ ಕೇಳಂತ ಕೇಳ. ಏನ್ ಚೆನ್ನಾಗಿ ಹೇಳತ್ತ ನಾವು. ಬಂದಿರೋನು ಅವನಿಗೆ ನೀರು ಕೊಟ್ಟು ಸಮಾಧಾನ ಮಾಡಬಾರದೇ ಸುಂದರಿ. ರಾಮಚಂದ್ರ ಹೇಳ್ತೀನಿ ಕೇಳತ್ತ ನಾವು. ಅದೇನು ತರ ಮಾಡಿದ್ರೆ ಚೆಂದಾಗಿ ಹೇಳಂತ ಕೇಳು. ರಾಮಚಂದ್ರ ಹೇಳ್ತೀನಿ ಕೇಳತ್ತ ಏನು ತಡ ಮಾಡಿದ್ರೆ ಚೆಂದಾಗಿ
ತಿಂಗಳಿಗೆ ನೀ ನನ್ನ ಮುಂದೆ ಕುಸಿಲಿಂದ ಹೇಳ್ಬೇಕಂತ ಹೇಳಿ ನೋಡಪ್ಪ ರಾಮಚಂದ್ರ. ಒಳ್ಳೆದಾಯ್ತು, ಏ ಅಕ್ಕಮ್ಮ. ರಾಮಚಂದ್ರ ಹೇಳ್ತೀನಿ ಕೇಳತತ್ನಾಗ. ರಾಮಚಂದ್ರ ಓ ಹೇ ಅಕ್ಕಮ್ಮ. ನೀ ನೀರು ತೆಗೆದುಕೊಂಡು ಮನೆ ಒಳಗೆ ನಡೆ ಬಾ ರಾಮಚಂದ್ರ. ಓ ಹೇ ಅಕ್ಕಮ್ಮ. ಹಾ ನೀರು ಕೊಟ್ಟರೆ ಈ ಕುಂತಿರೋ ಸಭಾಸದ್ ಜನ ಮೆಚ್ಚೋದು ಹೇಗೆ? ಹಾ ನನ್ನ ಮನದಿ ಕೂಡ ನೀರು ಕೊಡಿಸ್ಬಾರ್ದಿಲ್ಲ ಅಕ್ಕಮ್ಮ. ಅಯ್ಯಪ್ಪ ರಾಮಚಂದ್ರ ಅಪ್ಪ ಸಾರಥಿ, ನನ್ನ ಮಗಳಾದ ಗಂಗಾದೇವಿ ದಾವಲಿರು. ನೀ ಬೇಗ ಕರೆದುಕೊಂಡು ಬರಂತ ಸಾರಥಿ ಅತಿ ಜಾಗ್ರತೆ. ಜಯ 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 ಜಯ
ಮಂಗದಿ ಮಂಗ ಜಾರಿಯ ಸುಮಂಗಲಕರವಾದ ಬಂಧುಗಳಂದಾರೆಂದು ಕೇಳುವ ನೀನು ದಾರಪ್ಪ ಮಗನೇ ಚೆನ್ನಿಗರೇ. ನನಗೆ ಸಾರಥಿ ಸಾರಥಿ ಅಂತಾರ ಜನನೇ ತಮ್ಮನೆ ಆ ಸಾರಥಿ ನಾವುದಾರೆಂದರೆ ಈ ಆಲೂರ ಪಟ್ಟಣಕ್ಕೆ ಅಧಿಪತಿಯಾಗಿ ಮೆರೆಯುವ ಮಕ್ಕಳಾಂ ಸಾಹುಕಾರನ ಪತ್ನಿ ಚೋಳಾಬಾಯಿ ಅಮ್ಮನವರ ಗರ್ಭದಲ್ಲಿ ಜನಿಸಿದ ಹಾಗೂ ಶ್ರೀರಾಮಚಂದ್ರನ ಪತ್ನಿಯಾದ ಶ್ರೀ ಗಂಗಾದೇವಿ ತಿಳಿಯಪ್ಪ ಮಗನೇ ಚೆನ್ನಿಗನೇ. ಗಂಗಾದೇವಿ ಅಮ್ಮನವರಾದ ಸಹಜವಾದರೆ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬರುವ ತಾತ್ಪರ್ಯವೆಂದರೆ ಕೇಳ್ತೀನಿ ಜನನಿ. ಸಾರಥಿ ಈ ಸುಂದರವಾದ ಸಭಾಮಂಡಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಜನನಿಯಾದ ಚೋಳಾಬಾಯಿ ಅಮ್ಮನವರು ಕರೆ ಕಳಿಸಿದ ಕಾರಣ ಈ ಸಭಾ ನಿಲಯಕ್ಕೆ ಬರೋಣ ಇದ್ದಪ್ಪ ಮಗನೇ ಚೆನ್ನಿಗನೇ. ಬಂದರು ಬಹಳ ಸಲವಾದ ನಿಮ್ಮ ಕಾರ್ಯವನ್ನು ನೆರವೇರಿಸುವಂತವರು. ಸಾರಥಿ ನಮ್ಮ ಜನನಿಯಾದ ಚೋಳಾಬಾಯಿ ಅಮ್ಮನವರು ದಾವಲಿರುವರು ತೋರಿಸೋ ಜಾಗೃತಿ. ನಮೋ ನಮ್ಮ ಜನನಿಯ ಬಹಳ ಗಮನಿಸುವರು. ಹಾ ಹೇ ಜನನಿ ಏನು ನುಡಿ ಕೇಳುವಂತಾಗ್ಯಾವ. ವಾರಿಗೆ ಕೇಳಿದ್ದರೂ ಕೂಡ ಆಟವನ್ನು ಆಡಲಿಕ್ಕೆ ಹೋಗಿದ್ದೆ. ತೂಗು ಮಂಚದ ಮೇಲೆ ಮಲಗಿದ್ದೆ ಸುಮ್ಮನೆ. ನನ್ನನ್ನು ಕರೆಸಿದ ಪರಿಣಾಮವೇ ಜನನೇ.
ನಿನ್ನ ಗಂಡನಾದ ಶ್ರೀರಾಮಚಂದ್ರ ಬಂದಿರೋನು ಅವನಿಗೆ ನೀರು ಕೊಟ್ಟು ಸಮಾಧಾನ ಮಾಡ್ಬಿಡೋಣ ಮಗ. ಹೇಳಮ್ಮ, ನಾನು ನೀರು ಕೊಟ್ಟು ಸಮಾಧಾನ ಮಾಡುತ್ತಿರುವುದು. ನೀವು ನಿಮ್ಮ ಅರಮನೆಗೆ ತೆರಳಿದಕ್ಕಾಗಿ ಜನನಿ ಒಳ್ಳೆದವ ಮಗ. ನಮ್ಮವರು ವಲ್ಲಭ ನೀವು ಪಾಲಿಗೆ ಹೊಂದಿಸುವ ಈಗ ಕಲ್ಯಾಣ ವಸ್ತು ವಲ್ಲಭ ಈ ಮೇಲೆ ಕೇಳೋ ಹೇ ಪ್ರಿಯ ಕೇಳುವಂತಾದ್ರು ಚಂದಾಗಿ ಹೇಳ್ಬೇಕು.